ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ರಮ್ಮ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಹೇಳ್ಬಿಡ್ತೀನಿ. ಸಿಟಿಗೆ ಹೋಗ್ತಾ ಇದ್ದೀನಿ. ನಾಳೆ ನಮ್ಮ ಹಸ್ಬೆಂಡ್ದು ಬರ್ತ್ಡೇ ಐತೆ. ಸೊ ಅವ್ರ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ. ಸೊ ನಾನು ಅದಕ್ಕೆ ಏನಾದರೂ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋದು ಅಂದ್ಕೊಂಡು ನಾನು ಪರ್ಚೇಸ್ ಮಾಡೋದು ಅಂದ್ಕೊಂಡು ಸಿಟಿಗೆ ಹೋಗ್ತಾಯಿದ್ದೀನಿ. ಸೊ ನನ್ನ ಜೊತೆ ಯಾರು ಬರ್ತಿದ್ದಾರೆ ಅಂತ ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾರು ಜಾಯ್ನ್ ಆಗ್ತಾರೆ ಸಿಟಿಗೆ ಹೋದ್ಮೇಲೆ ಅಂತ. ಪ್ಲೀಸ್ ಇನ್ಯಾರು ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲೈಕನ್ನು ಕೂಡ ಮರೆಯದೆ ಕ್ಲಿಕ್ ಮಾಡಿ. ಸೊ ಪ್ಲೀಸ್ ಕಂಟಿನ್ಯೂ ಮಾಡಿ ವೀಡಿಯೋನ. ನಾನು ಫೈನಲಿ ಹೊರಟೆ. ಊರು ಬಸ್ ಸಿಕ್ತು. ಊರು ಬಸ್ಸು 1:30ಗೆ ಸಿಗುತ್ತೆ. 1:30 ಬರುತ್ತೆ ಊರು ಬಸ್ಸು. ಸೊ ಅದರಿಂದ ನನಗೆ ಊರು ಬಸ್ ಸಿಕ್ತು. ಅಲ್ಲಿಗೆ ನಾನು ರೀಚ್ ಆದೆ. ಹೋಗ್ತಾ ಟಿಕೆಟ್ ತೊಗೊಂಡು ಹೋದೆ. ಫಸ್ಟು ಹೋದ ತಕ್ಷಣ ಅವರಿಬ್ಬರು ಸಿಕ್ಕಿದ್ರು. ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬ ಗೊತ್ತಲ್ಲ ಫೋನ್ ಇಟ್ಕೊಂಡು ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಅಲ್ಲಿ ಸಿಟಿ ಒಳಗಡೆ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ವೀಡಿಯೋ ಮಾಡಲಿಲ್ಲ. ಹೋಗಿ ಅವರು ಹೊಟ್ಟೆ ಹಶ್ವಾಗ್ತೈತೆ, ಫಸ್ಟ್ ಊಟ ಮಾಡಬೇಕು ಅಂತಂದರು. ಸೊ 3 ಜನನೂ ಹೋಗಿ, ಅವತ್ತು ಗುರುವಾರ ನಾನ್ ವೆಜ್ ನಾನು ತಿನ್ನಲಿಲ್ಲ. ಬಟ್ ಅವರಿಬ್ಬರು ನಾನ್ ವೆಜ್ದು ಪಲಾವ್ ತೊಗೊಂಡಿದ್ರು, ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡಿದ್ರು. ಸೊ ಅಲ್ಲಿಂದ ರಮೇಶ್ ಅಂಗಡಿಗೆ ಬಂದು ಅಲ್ಲಿ ರಾಮವ್ರಿಗೆ ಸರ್ಪ್ರೈಸಾಗಿ ಏನಾದರೂ ಕೊಡೋದ ಅಂದ್ಕೊಂಡು ಅಲ್ಲೇನಾದರೂ ಪರ್ಚೇಸ್ ಮಾಡೋದು ಅಂದ್ಕೊಂಡು, ಬಟ್ ಅಲ್ಲೇನು ಇಷ್ಟ ಆಗಲಿಲ್ಲ. ನೆಕ್ಸ್ಟು ನಾವು ಪ್ರಕಾಶ್ ಜ್ಯುವೆಲರ್ಸ್ ಬಂದು ಹಳ್ಳಿ ಮರದ ಹತ್ರ ಐತೆ ಪ್ರಕಾಶ್ ಜ್ಯುವೆಲರ್ಸು. ಸೊ ಅಲ್ಲಿಗೆ ಬಂದು ನಾನು ಪರ್ಚೇಸ್ ಮಾಡಿದೆ. ಅವಳು ಆಲ್ರೆಡಿ ಬ್ಯಾಗಲ್ಲಿ ಇಟ್ಕೊಂಡಿದ್ದಾಳೆ. ನೆಕ್ಸ್ಟು ನಮ್ಮ ಅಪ್ಪಂಗೆ ಒಂದು ಜರ್ಕಿ ಬೇಕಿತ್ತು. ಮಳೆ ಟೈಮಲ್ಲಿ ಫುಲ್ಲು ಹಿಂಸೆ ಆಗುತ್ತೆ ಹೊರಗಡೆ ಹೋದಾಗೆಲ್ಲ ಅಂದ್ಬಿಟ್ಟು ಅವರು, ಅಂದರೆ ನನಗಿಂತ ಜಾಸ್ತಿ ಕೇರ್ ಮಾಡೋದಂದರೆ ನಮ್ಮ ಅಕ್ಕನೇ, ನಮ್ಮ ಅಪ್ಪ ಅಮ್ಮನ. ಸೊ ಅವಳು ಈ ದುಡ್ಡಲ್ಲಿ ಅವಳು ಹೋಗಿ ನಮ್ಮ ಅಪ್ಪಂಗೆ ಜರ್ಕಿ ಕೊಡಿಸ್ಬೇಕು ಕೇಳೈತೆ ಅಪ್ಪ ಅಂದ್ಬಿಟ್ಟು ಹೋಗ್ತಾಯಿದ್ಲು. ಏಕೆಂದರೆ ನಮ್ಮ ಪರಿಸ್ಥಿತಿ ಯಾರಿಗೂ ಹೇಳ್ಕೊಬಾರ್ದು, ಅಷ್ಟು ಇದಾಗ್ಬಿಟ್ಟೈತೆ. ನಮ್ಮ ಹಸ್ಬೆಂಡ್ಗೆ ಕಾಲು ಏಟಾಗುತ್ತೆ 5-6 ತಿಂಗಳಿಂದ. ಎಷ್ಟು ಹಿಂಸೆ ಆಗೈತೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ನೋವು ಪಡ್ತಿದ್ದೀವಿ, ಅಷ್ಟು ಸಫರ್ ಪಡ್ತಾಯಿದ್ದೀವಿ. ಬೇರೆಯವ್ರು ಅಂತಾರೆ ಯಾರಿಗೋಸ್ಕರ ಮಾಡಿದ್ದೀರಾ, ಫ್ಯಾಮಿಲಿನೇ ಯಾರಿಗೋಸ್ಕರ ಮಾಡಿದ್ದೀರಾ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ ಇಲ್ಲ. ಅದು ಯಾರಿಗೋಸ್ಕರ ಮಾಡಿದವರು ಏನು ಸಾಲ ಅಂದರೆ ಅಷ್ಟು ಸಾಲ ಇಲ್ಲ, ಸಾಲ ಇರೋಷ್ಟು ಅಟ್ಲೀಸ್ಟು ಏನಕ್ಕೆ ಮಾಡಿದೆ ಇಂತು ಅಂತ ಕೇಳೋರು ಗತಿ ಇಲ್ಲ. ಬಟ್ ಈ ಪರಿಸ್ಥಿತಿಲಿ ಚೆನ್ನಾಗಿದ್ದಾಗ ಎಲ್ಲರೂ ಇಚ್ಛೆ ಬಾ ಅಂತಾರೆ, ಏನಾರು ಆದರೆ ನೀನು ಯಾರೋ ನಾನು ಯಾರೋ ಅಂತಾರೆ. ಅದೆಲ್ಲ ನೋಡ್ಬಿಟ್ಟಿದ್ವಿ ಈಗ ಒಂದು 5-6 ತಿಂಗಳಿಂದ. ಸೊ ಚೆನ್ನಾಗಿರಲಿ ಅವ್ರುವೆ, ನಾವು ಚೆನ್ನಾಗಿರ್ತೀವಿ, ಅಷ್ಟೇ ಒಂದು ಖುಷಿ. ನೆಕ್ಸ್ಟು ಇದು ಮಾರ್ಕೆಟು, ಮೈಸೂರು ಮಾರ್ಕೆಟ್ ಒಳಗಡೆ ನಾನು ಒಂದು ಸ್ವಲ್ಪ ಹೂವು ತಗೋಬೇಕಾಯ್ತು ಮನೆಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹೂವು ತಗೊಳ್ಳೋದು ಅಂದ್ಬಿಟ್ಟು ಹೋಗ್ತಾಯಿದ್ದೋ. ಅವರು ಮುಂದೆ ಹೋಗ್ತಿದ್ರು, ನಮ್ಮ ಅಕ್ಕ ಹಿಂದೆ. ನಮ್ಮ ಚಿಕ್ಕಮ್ಮನ ಮಗಳು ಅಂದರೆ ಅವಳು ನನಗೆ ಅಕ್ಕನೇ. ನಾನಿಲ್ಲಿ ಹಣ್ಣು ತಗೊಂಡು ಎತ್ಕೊಂಡು ಕಾಮಿಡಿ ಮಾಡ್ತಿದ್ದೆ, ಮೂಸಂಬಿ ಹಣ್ಣು. ಸೊ ನಮ್ಮ ಅಕ್ಕ ರೇಗಿಸ್ತಿದ್ಲು. ನೆಕ್ಸ್ಟ್ ಅವಳು ವಾಟರ್ ಬಾಟ್ಲು ಬೇಕು, ಅವಳು ಎಕ್ಸಾಮ್ ಡ್ಯೂಟಿಗೆ ಹೋಗ್ತಾಳೆ ಅಂದ್ಬಿಟ್ಟು ವಾಟರ್ ಬಾಟ್ಲು ಅವಳು ತೊಗೋತಾ ಇದ್ಲು. ಅದು ಡ್ರಿಂಕ್ಸ್ ಸ್ಮೆಲ್ ಬರ್ತಿದೆ ಕಣೆ ಅಂದ್ಬಿಟ್ಟು ತಮಾಷೆ ಮಾಡ್ತಿದ್ರು, ಕಾಮಿಡಿನ ಇಬ್ಬರು. ಸೊ ನೆಕ್ಸ್ಟ್ ಬಂದು ಸಂಜೆ ಅಮ್ಮಂಗೆ ಹುಷಾರಿರಲಿಲ್ಲ. ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಕ್ಕ ಮತ್ತು ನನ್ನ ಹಸ್ಬೆಂಡು ಜಾಸ್ತಿ ಏನೋ ಕಾಲು ಹುಷಾರಿಲ್ಲ ಅಂದ್ಬಿಟ್ಟು ಅಲ್ಲಿ ಆಸ್ಪತ್ರೆಗೆ ರೂಟ್ ಗೊತ್ತಿಲ್ಲ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಆಟೋದಲ್ಲೇ ಕರ್ಕೊಂಡೋಗಿದ್ರು ನಮ್ಮಮ್ಮನ. ಸೊ ನಮ್ಮ ಅಪ್ಪ ಅಲ್ಲಿ ಕರ್ಕೊಂಬಂದಿದ್ದು ನಮ್ಮ ಚಿಕ್ಕಮ್ಮನ ಮನೆಗೆ. ಅಲ್ಲಾದಮೇಲೆ ನೆಕ್ಸ್ಟು ನಾನು ಹೋಗಿ ನಾನೇ ಒಂದು ಅರ್ಧ kg ಕೇಕ್ ತೊಗೊಬಂದು, ಯಾಕಂದರೆ ಇರೋದಿಬ್ರಿಗೆ ಏನಕ್ಕೆ ಜಾಸ್ತಿ ಬೇಡ, ವೇಸ್ಟ್ ಆಗುತ್ತೆ, ಅದನ್ನೇ ತಿನ್ನಲ್ಲ ಯಾರು ಅಂದ್ಬಿಟ್ಟು ಹೋಗಿ ಕೇಕ್ ತೊಗೊಬಂದು ಆಲ್ರೆಡಿ ಇಟ್ಟಿದ್ದೆ ಸರ್ಪ್ರೈಸಾಗಿ. ನಾನು ಬೆಳಿಗ್ಗೆ ಅವರು ಟೆಂಪಲ್ಗೆ ಕರೆದ್ರು, ಬಾ ಟೆಂಪಲ್ಗೆ ಹೋಗೋದಂತ. ಸೊ ನನಗಂತೂ ಮೂಡ್ ಆಫ್. ಏಕೆ ಅಂತಂದರೆ ಏನಕ್ಕೋ ಗೊತ್ತಿಲ್ಲ, ಲೈಫಲ್ಲಿ ಎಷ್ಟು ಕಷ್ಟ ಅಂದರೆ ಅಷ್ಟು ಹೇಳ್ಕೊಬಾರ್ದು, ಅಷ್ಟು ಹಿಂಸೆ ಆಗ್ತೈತೆ ದಿನಕ್ಕೆ ನಮಗೆ. ಅವರು ಕೆಲಸ ಮಾಡ್ತಿದ್ದಾಗ ನಮಗೇನೂ ಕಾಣಿಸ್ಕೊತಿರ್ಲಿಲ್ಲ, ಏನೂ ಅನ್ನಿಸ್ತಿರ್ಲಿಲ್ಲ. ಬಟ್ ಅವ್ರ ಮನೇಲಿ ಇರೋದ್ರಿಂದ ಎಷ್ಟು ಹಿಂಸೆ, ಎಷ್ಟು ಇದು ಅನ್ನೋದು ಗೊತ್ತಾಗ್ಬಿಡ್ತು. ಸೊ ಅವ್ರು ಯಾವತ್ತೂ ನನಗೇನೂ ಕೂಡ ಇದು ಈ ರೀತಿ ಐತೆ ಅಂತ ಒಂದು ದಿವಸನೂ ನನ್ನ ಜೊತೆ ಹೇಳ್ಕೊಂಡಿಲ್ಲ. ಎಷ್ಟೇ ನೋವಿದ್ರು ಎಷ್ಟೇ ಇದ್ದಿದ್ರು ಅವರಾಗ ಅವರೇ ಎಲ್ಲನೂ ಸಫರ್ ಪಡ್ಕೊಂಡು ಎಲ್ಲನೂ ನಿಭಾಯಿಸ್ಕೊಯ್ತಿದ್ರು. ಬಟ್ ಈ 5-6 ತಿಂಗಳಿಂದ ಯಾಕೆ ಕಣ್ಣಾರೆ ನೋಡಿದ್ನಲ್ಲ, ಅದರಿಂದ ಒಂಥರ ಬೇಜಾರಾಗ್ಬಿಡ್ತು. ಸೊ ಫೈನಲಿ ಅವ್ರು ಕೇಕ್ ಕಟ್ ಮಾಡಿ ತಿಂತಾಯಿದ್ರು. ನಾನು ಆನ್ಲೈನಲ್ಲೇ ನಾನು ಫೋಟೋ ಫ್ರೇಮ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಫ್ರೇಮ್ ಇದು ಮಾಡಿಸಿದ್ದೆ. ಸೊ ನನಗೆ ಇಷ್ಟ ಆಯಿತು ಇದು, ಅದಕ್ಕೋಸ್ಕರ ನಾನು ಆನ್ಲೈನಲ್ಲೇ ಇದು ಮಾಡಿದೆ.
ಪೇಜಲ್ಲಿ ನಾನು ಅದನ್ನ ಪರ್ಚೇಸ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಸೊ ಅವರು ಫೈನಲಿ ಬೆಳಗ್ಗೆನೇ ನಾನು ಅವರಿಗೆ ಬಟ್ಟೆ ಕೊಡಿಸಿದೆ. ಹಾಗೆ ನಾನು ಬೆಳ್ಳಿದು ಒಂದು ಏನೋ ಸರ್ಪ್ರೈಸ್, ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ, ಗೊತ್ತಿರೋರಿಗೆ ಆಲ್ರೆಡಿ ಅದು ರಿವೀಲ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ. ಸೊ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ ನಾನು. ಇದು ಫೋಟೋ ಫ್ರೇಮ್ ನಂಗೆ ತುಂಬಾ ಇಷ್ಟ ಆಯಿತು. ಅದೊಂದು 7 ಫೋಟೋಸ್ ಹಾಕ್ಸ್ಬಿಟ್ಟು ಆ ಲೈನ್ಸ್ ಎಲ್ಲ ನಾನೇ ಬರೆಸಿರೋದು ಅವ್ರಿಗೆ. ಅಲ್ಲಿ ಲೈನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ಲೈನ್ಸು. ಅದನ್ನ ನಾನು ಇಷ್ಟ ಆಯಿತು ಆ ರೀತಿ ಬರೆಸಿ ಅವರಿಗೆ ಫೋಟೋ ಫ್ರೇಮ್ ಮೇಲೆ ಕೊಟ್ಟೆ ಗಿಫ್ಟನ್ನ. ನೆಕ್ಸ್ಟು ಚಿಕನ್ ಬಿರಿಯಾನಿ ಹಾಗೆ ಕಬಾಬ್ ಮಾಡಿದೆ. ನೈಟ್ ಅವರು ಊಟ ಮಾಡ್ತಾಯಿದ್ರು, ಹಾಕ್ಕೊಟ್ಟಿದ್ದೆ ಊಟ ಎಲ್ಲ ಇಬ್ಬರಿಗೆ ಅಲ್ವಾ. ಚಿಕನ್ ಬಿರಿಯಾನಿ ಹಾಗೂ ಕಬಾಬ್ನ ನಾನು ಅವರು ಫೋನ್ ನೋಡ್ತಾ ತಿಂದರು. ಬೆಳಗ್ಗೆ ಹೊತ್ತು ಅವರು ಒಂದು 8 o'clockಗೆ ಅವರು ಟೆಂಪಲ್ಗೆ ಹೋಗ್ಬಿಟ್ಟು, ಆದರೆ ಆಟೋ ಓಡ್ಸೋಕ್ಕೆ ಹೋಗ್ತೀನಿ, ಇಲ್ಲ ಅಂದರೆ ನೋಡೋದೇನೋ ಬರ್ತೀನಿಲ್ಲ ಮನೆಗೆ ಅಂತ ಅಂದಿದ್ರು. ಅವ್ರಿಗೆ ಬೆಳಗ್ಗೆನೇ ನಾನು ಹೊಸ ಬಟ್ಟೆ ತಂದಿದ್ನಲ್ಲ ಅದನ್ನೂ ಕೂಡ ಆಗ ನಾನು ಅವ್ರು ಬಿಚ್ಚುತ್ತವ್ರೆ, ನೋಡ್ತಿರ್ಬೋದು ನೀವು. ಅದು ನಾನು ಸ್ಮಾಲ್ ಗಿಫ್ಟು, ನನ್ನ ಕೈಲಾದಷ್ಟು ಪ್ರೀತಿಯಿಂದ ಕೊಡಬೇಕು ನಮ್ಮ ಕಡೆಯಿಂದ. ಸೊ ಅದನ್ನ ನಾನು ಕೊಟ್ಟೆ. ಸೊ ಅವ್ರಿಗಿಷ್ಟ ಆಯಿತು ಫೈನಲಿ. ಅದು ಅಂದರೆ 1 year ಬ್ಯಾಕ್ ನಾನು ಅದನ್ನ ಕೊಡಿಸಿದೆ, ಬಟ್ ಅದು 2 ತಿಂಗಳಿಗೆ ಅದು ಇದಾಗ್ಬಿಡ್ತು. ಬಟ್ ನಂಗೆ ತುಂಬಾ ಬೇಜಾರಾಯಿತು. ಸೊ ಈ ಸಲ ಹೋಗಿ ನಾನು ಪ್ರಕಾಶ್ ಜ್ಯುವೆಲ್ಲರ್ಸಲ್ಲೇ ನಾನು ಹೋಗಿ ಮೈಸೂರು ಅಲ್ಲೇ ತೊಗೊಬಂದೆ, ಆ ಅಂಗಡಿಲೇ. ಇಲ್ಲಿ ಲೋಕಲ್ ಅಂಗಡಿಗಳಲ್ಲಿ ತಗೊಂಡ್ರೆ ಏನಾಗ್ಬಿಡುತ್ತೆ, ಅದು ಡ್ಯಾಮೇಜ್ ಆಗಿ ಮತ್ತೊಂದು ಏನಾದರೂ ಆಗ್ಬಿಡ್ತವೆ. ಅದೇ ಬೇಜಾರು ಅಂದ್ಬಿಟ್ಟು ನಾನು ಡೈರೆಕ್ಟು ಪ್ರಕಾಶ್ ಜ್ಯುವೆಲ್ಲರ್ಸ್ಗೆ ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು ಅದನ್ನ ಅಂದ್ಬಿಟ್ಟು ಹೋಗಿ ನಾನು ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದೆ. ಸೊ ಅವ್ರಿಗೆ ಫೈನಲಿ ಅದು ಇಷ್ಟ ಆಯಿತು. ಇಷ್ಟ ಆಗಿ ಅವರು ವೇರ್ ಮಾಡಿದ್ರು. ನೋಡ್ತಿರ್ಬೋದು, ಬೆಳ್ಳಿ ಚೈನ್ ಕೊಡಿಸ್ದೆ ಅವರಿಗೆ. ಚಿನ್ನದ ಹಾಕೊಳ್ಳೋಷ್ಟು ಇವಾಗ ನಮಗೆ ಅಷ್ಟು ದೇವರು ಇದು ಕೊಟ್ಟಿಲ್ಲ, ಬಟ್ ಅದನ್ನಾದರೂ ಹಾಕೊಳ್ಳಿ, ಬರೀ ಕತ್ತಲ್ಲ ಅವ್ರು ಏನ್ಬಿಟ್ಟು ನನಗೆ ಇಷ್ಟ ಆಯಿತು. ಬಟ್ ಇವತ್ತು ಹಿಂಗಿದ್ದೀವಿ, ನಾಳೆ ಹೆಂಗಿರ್ತೀವಿ ಅನ್ನೋದು ಗೊತ್ತಿಲ್ಲ. ಬಟ್ ದೇವರು ಕೊಟ್ಟಾಗ ಇಸ್ಕೋಬೇಕು, ಕೊಟ್ಟು ನೋಡ್ತಾನೆ ದೇವರು ಕಿತ್ಕೊಂಡು ನೋಡ್ತಾನೆ. ಬಟ್ ನಮ್ಗೆ ಅದು ಅನುಭವ ಆಗ್ಬಿಟ್ಟಿದೆ. ಈ ಒಂದು 5-6 ತಿಂಗಳಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ ಎಲ್ಲರನ್ನೂ. ಸೊ ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ತೀವಿ. ಸೊ ಈ ಫೈನಲಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಪೂರ್ತಿ ವೀಡಿಯೋಸ್ ನೋಡಿ. ನೀವು ನೋಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಒಂದೊಂದು ಕೂಡ ನನಗೆ ಎಷ್ಟು ಆ ನೋವನ್ನ ಹೇಳ್ಕೊಬಾರ್ದು, ಅಷ್ಟು ಸಫರ್ ಪಡ್ತಿದ್ದೀವಿ. ಬಟ್ ನೀವು ನೋಡೋದ್ರಿಂದ ನನಗೆ ಪೂರ್ತಿ ವೀಡಿಯೋಸ್ ತುಂಬಾ ಹೆಲ್ಪ್ ಆಯ್ತಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇನ್ನೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.